ಮಾಡ್ತಾ ಇರ್ತೀಯ. ಅದ್ರ ಬದಲು ಏನಾದ್ರೂ ಕೆಲಸ ಮಾಡ್ಬೋದಲ್ವಾ, ಅಥವಾ ಯಾರಿಗಾದ್ರೂ ಸಹಾಯ ಆದ್ರೂ ಮಾಡ್ಬೋದಲ್ವಾ? ಅಮ್ಮ ಹೇಳ್ತಾ ಇದ್ರು ನೀನು ತುಂಬಾ ಸೋಂಬೇರಿ ಆಗಿದೀಯ ಅಂತ. ಅವ್ರು ಹೇಳೋದಿಕ್ಕೂ ಮಾಡೋದಿಕ್ಕೂ ಸರಿಯಾಗಿದೆ. ನೀನಿದೆಯಲ್ಲ ಅಕ್ಕ, ನಾನು ಯಾಕೆ ಕೆಲಸ ಮಾಡ್ಬೇಕು? ನೀನ್ ಯಾವಾಗ್ಲೂ ನನ್ ಜೊತೆನೇ ತಾನೇ ಇರ್ತೀಯ. ದುರ್ಗಾ ಪಕ್ಕದ ಮನೆ ಗಂಗನು ಹೀಗೆ ಹೇಳ್ತಾ ಇದ್ಲು. ಆಮೇಲೆ ಅವಳಕ್ಕ ಮದ್ವೆ ಆಗಿ ಹೋದ್ಲು. ನಿನ್ ಪರಿಸ್ಥಿತಿನೂ ಹಂಗೆ ಆಗತ್ತೆ ನೋಡು. ಹಂಗೆಲ್ಲ ಹೇಳ್ಬೇಡ ಅಕ್ಕ, ನೀನ್ ಎಲ್ಲಿ ಹೋಗಕ್ಕೂ ನಾನ್ ಬಿಡಲ್ಲ. ನಿನ್ ಮದ್ವೆ ಆದ್ರೂ ನನ್ ಜೊತೆನೇ ಇರ್ಬೇಕು. ನನ್ ಮದ್ವೆಲೂ ನೀನೇ ನನ್ನ ರೆಡಿ ಮಾಡ್ಬೇಕು. ಮದ್ವೆ ದಿನಾನು ಎಲ್ಲರೂ ನನ್ ಜೊತೆ ಇರ್ಬೇಕು. ಮದ್ವೆ ಆದ್ಮೇಲೂ ನನ್ ಜೊತೆನೇ ಇರ್ಬೇಕು. ನಾವಿಬ್ರು ಒಂದೇ ಮನೆಯವ್ರನ್ನ ಮದ್ವೆ ಆಗೋಣ. ಅವಾಗ ಇಬ್ರು ಕೊನೆವರೆಗೂ ಜೊತೆ ಇರ್ಬೋದು. ಆಸೆ ನೋಡು. ಇಲ್ಲ ಅಕ್ಕ, ನಿಜ ಹೇಳ್ತಾ ಇದ್ದೀನಿ. ನಾವಿಬ್ರು ಕೊನೆವರೆಗೂ ಜೊತೆ ಇರ್ಬೇಕು. ಒಂದೇ ಮನೆಯವ್ರನ್ನ ಮದ್ವೆ ಆಗ್ಬೇಕು. ಆಯ್ತಾ ಅಂತ ಮಾತ್ಕೊಡು. ಹುಚ್ಚುಡ್ಗಿ. ಸರಿ ಆಯ್ತು, ಒಟ್ಟಿಗೆ ಇರೋಣ. ಹೆದರ್ಕೋಬೇಡ ಪುಟ್ಟ, ನಾನು ನಿನಗೇನೂ ಮಾಡಲ್ಲ. ಮದುವೆ ಮುಗಿಯೋವರೆಗೂ ನಾವು ಕಣ್ಣ ಮುಚ್ಚಲೆ ಆಡೋಣ. ನೀನು ಬಚ್ಚಿಡ್ಕೋಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನ ಬಚ್ಚಿಡ್ತೀನಿ. ಮದುವೆ ಮುಗ್ದು ಎಲ್ಲರೂ ನಿನ್ನ ಹುಡುಕ್ತಾರಲ್ಲ, ಅವಾಗ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ನೀನು. ಓಕೆ? ನೀನು ಮತ್ತೆ ಸಿಗೋ ಅಷ್ಟರಲ್ಲಿ ನಾನು ದುರ್ಗನ್ ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಹಾಂ, ಓಕೆನಾ? ಇಲ್ಲ, ನಾನು ದುರ್ಗನ್ನ ಎಲ್ಲೂ ಕರ್ಕೊಂಡು ಹೋಗಕ್ಕೆ ಬಿಡಲ್ಲ.